ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 2019ನೇ ಸಾಲಿನಲ್ಲಿ ನಡೆದಂತಹ ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ. ಫಸ್ಟ್ ಮೇನ್ ಮೊದಲನೇ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an ಈಕ್ವಲ್ಸ್ 24 - 3n ಆದಾಗ ಆ ಶ್ರೇಣಿಯ ಎರಡನೆಯ ಪದವು ಆಪ್ಷನ್ ಎ 18, ಆಪ್ಷನ್ ಬಿ 15, ಆಪ್ಷನ್ ಸಿ 0, ಆಪ್ಷನ್ ಡಿ 2. ಸೊ n ಪ್ಲೇಸಿಗೆ ನಾವು 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ an is equals to 24 - 6. So 24 - 6 is equals to 18. So answer 18. Second question, 2x plus 3y minus 9 equals 0 ಮತ್ತು 4x plus 6y minus 18 equals 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಆಪ್ಷನ್ ಎ ಛೇದಿಸುವ ರೇಖೆಗಳು, ಆಪ್ಷನ್ ಬಿ ಪರಸ್ಪರ ಲಂಬ ರೇಖೆಗಳು, ಆಪ್ಷನ್ ಸಿ ಸಮಾಂತರ ರೇಖೆಗಳು, ಆಪ್ಷನ್ ಡಿ ಐಕ್ಯವಾಗುವ ರೇಖೆಗಳು. ಸೊ ಆನ್ಸರ್ ಆಪ್ಷನ್ ಡಿ ಐಕ್ಯವಾಗುವ ರೇಖೆಗಳು. ಮೂರನೇ ಪ್ರಶ್ನೆ, ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯು ಆಪ್ಷನ್ ಎ ಜ್ಯ, ಆಪ್ಷನ್ ಬಿ ವೃತ್ತಛೇದಕ, ಆಪ್ಷನ್ ಸಿ ವೃತ್ತ ಸ್ಪರ್ಶಕ, ಆಪ್ಷನ್ ಡಿ ತ್ರಿಜ್ಯ. ಸೊ ಡೈರೆಕ್ಟ್ ಕ್ವಶನ್ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಆಪ್ಷನ್ ಬಿ ವೃತ್ತಛೇದಕ. ಫೋರ್ತ್ ಕ್ವಶನ್, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನಗಳು ಆದರೆ ಅದರ ಪರಿಧಿಯು ಆಪ್ಷನ್ ಎ 7 ಪೈ ಮಾನಗಳು, ಆಪ್ಷನ್ ಬಿ 9 ಪೈ ಮಾನಗಳು, ಆಪ್ಷನ್ ಸಿ 14 ಪೈ ಮಾನಗಳು, ಆಪ್ಷನ್ ಡಿ 49 ಪೈ ಮಾನಗಳು. ಸೊ ಆನ್ಸರ್ 14 ಪೈ ಮಾನಗಳು. ಸೊ ನಮಗೆ ಪರಿಧಿ ವೃತ್ತದ ಪರಿಧಿಯ ಸೂತ್ರನೂ ಗೊತ್ತಿದೆ, ವೃತ್ತ ವಿಸ್ತೀರ್ಣದ ಸೂತ್ರನೂ ಗೊತ್ತಿದೆ. ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್, ಪರಿಧಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ಸ್ ಟು 2 ಪೈ ಆರ್. ಸೊ ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ 14 ಪೈ ಮಾನಗಳು. ಫಿಫ್ತ್ ಕ್ವಶನ್, ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30, ಇದರ ಬೈಜಿಕ ರೂಪ. ಆಪ್ಷನ್ ಎ x into x plus 2 is equals to 30, ಆಪ್ಷನ್ ಬಿ x into x minus 2 is equals to 30, ಆಪ್ಷನ್ ಸಿ x into x minus 3 is equals to 30, ಆಪ್ಷನ್ ಡಿ x into x plus 1 is equals to 30. ಸೊ ನಮಗೆ ಬೈಜಿಕ ರೂಪ ಅಂದ್ರೆ ಗೊತ್ತಿದೆ, ax square plus bx plus c is equals to 0. ಈ ಫಾರ್ಮ್ ಅಲ್ಲಿ ಇರಬೇಕು. ಸೊ ನಮಗೆ ಆನ್ಸರ್ ಬಂದು x into x plus 1 is equals to 30. ಸಿಕ್ಸ್ತ್ ಕ್ವಶನ್, ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಾಸಹ ಮತ್ತು ಲಾಸಹ ಇದಕ್ಕೆ ಸಮನಾದದ್ದು. ಆಪ್ಷನ್ ಎ ಪ್ಲಸ್ ಬಿ, ಆಪ್ಷನ್ ಬಿ ಎ ಮೈನಸ್ ಬಿ, ಆಪ್ಷನ್ ಸಿ ಎ ಇಂಟು ಬಿ, ಆಪ್ಷನ್ ಡಿ ಎ ಡಿವೈಡೆಡ್ ಬೈ ಬಿ. ಸೊ ಆನ್ಸರ್ ಆಪ್ಷನ್ ಸಿ ಎ ಇಂಟು ಬಿ. ಸೆವೆಂತ್ ಕ್ವಶನ್, ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿಯ ಬೆಲೆ. ಆಪ್ಷನ್ ಎ 0, ಆಪ್ಷನ್ ಬಿ 1/4, ಆಪ್ಷನ್ ಸಿ 1/2, ಆಪ್ಷನ್ ಡಿ 1. ಸೊ ಆಪ್ಷನ್ ಎ 0. ಏತ್ ಕ್ವಶನ್, ಪಿ ಆಫ್ ಎ ಇಸ್ ಈಕ್ವಲ್ಸ್ ಟು 0.05 ಆದರೆ ಪಿ ಆಫ್ ಎ ಯು ಎಷ್ಟು? ಆಪ್ಷನ್ ಎ 0.59, ಆಪ್ಷನ್ ಬಿ 0.95, ಆಪ್ಷನ್ ಸಿ 1, ಆಪ್ಷನ್ ಡಿ 1.05. ಸೊ ಆನ್ಸರ್ ಆಪ್ಷನ್ ಬಿ 0.95. ಸೆಕೆಂಡ್ ಮೇನ್, ಪ್ರತಿ ಉತ್ತರಕ್ಕೆ ಒಂದೊಂದು ಅಂಕದಂತೆ. ಪ್ರಶ್ನೆ 9 ರಿಂದ 14ರವರೆಗೆ ನೇರ ಉತ್ತರಕ್ಕೆ ಪೂರ್ಣಾಂಕಗಳನ್ನು ನೀಡುವುದು. 9ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯು ಎರಡು ಚರಾಕ್ಷರಗಳಿರುವ ಸಮೀಕರಣಗಳನ್ನು ಸೂಚಿಸಿದರೆ ಈ ರೇಖಾತ್ಮಕ ಸಮೀಕರಣಗಳಿಗೆ ಎಷ್ಟು ಪರಿಹಾರಗಳಿವೆ ಎಂದು ಬರೆಯಿರಿ. ಸೊ ನಮಗೆ ನಕ್ಷೆ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಅಥವಾ ಅನನ್ಯ. ಸೊ ಉತ್ತರ 1 ಅಥವಾ ಅನನ್ಯ. 10th ಕ್ವಶನ್, 17 ಈಕ್ವಲ್ಸ್ 6 plus 2 plus 5 ಇದನ್ನ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ a ಈಕ್ವಲ್ಸ್ bq plus r ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ ಯಾವುದು? ಸೊ ನಾವು ಡೈರೆಕ್ಟ್ ಇದನ್ನ 17 ಪ್ಲೇಸಿಗೆ a ನ ತಗೊಳ್ತೀವಿ. 6 into 2 is nothing but bq plus 5 is nothing but r. So r ಅಂದ್ರೆ ರಿಮೈಂಡರ್, ದಟ್ ಮೀನ್ಸ್ ಶೇಷ. ಸೊ ನಮಗೆ ಅವ್ರು ಕೇಳಿರೋ ಪ್ರಶ್ನೆ ಏನು, ಶೇಷವನ್ನು ಸೂಚಿಸುವ ಸಂಖ್ಯೆ ಯಾವುದು? ಸೊ r is equals to 5. ಸೊ ಉತ್ತರ 5.
11th question. P of x is equals to x square minus 3 ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ. So x square minus 3 equals to 0. So this is in the form of x plus root 3 into x minus root 3. That means a plus b into a minus b is equals to a square minus b square. So a is nothing but x. That means b is nothing but 3. So x is equals to root 3, x is equals to minus root 3. So direct answer x is equals to root 3 and x is equals to minus root 3 ನು ಬರಿಬಹುದು. ನೀವು ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದ್ರೆ ಡೈರೆಕ್ಟ್ ಆಗೂ ಸಹ ಬರಿಬಹುದು. 12th question. P of x is equals to 2x square minus x cube plus 5 ಬಹುಪದೋಕ್ತಿಯ ಮಹತ್ತಮ ಘಾತ ಬರೆಯಿರಿ. ಸೊ ಇಲ್ಲಿ ಘಾತ ಇಸ್ ನಥಿಂಗ್ ಬಟ್ ಡಿಗ್ರಿ. ಸೊ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಯಾವುದರ ಘಾತ, ದಟ್ ಮೀನ್ಸ್ ಯಾವುದರ ಡಿಗ್ರಿ ಜಾಸ್ತಿ ಆಗಿದೆ, ಎಕ್ಸ್ ಕ್ಯೂಬ್, ಎಷ್ಟು 3. ಸೊ ಆನ್ಸರ್ ನಮಗೆ 3. ಅವ್ರು ಕೇಳಿರೋದು ಯಾವುದು, ಯಾವುದರ ಘಾತ ಎಷ್ಟು, ಮಹತ್ತಮ ಘಾತ ಯಾವುದು, ಕೊಟ್ಟಿರುವಂತಹ ಸಮೀಕರಣದಲ್ಲಿ ಯಾವುದರ ಘಾತ ಜಾಸ್ತಿ ಇದೆ, ಎಕ್ಸ್ ಕ್ಯೂಬ್ಸ್ ಎಷ್ಟಿದೆ 3. ಸೊ ಆನ್ಸರ್ ಬಂದು 3. 13 ಕ್ವಶನ್. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 is equals to 0 ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡುಹಿಡಿಯಿರಿ. ದಟ್ ಮೀನ್ಸ್ ಡೆಲ್ಟಾ ವ್ಯಾಲ್ಯೂ ನಮಗೆ ಫೈಂಡ್ ಔಟ್ ಮಾಡಬೇಕು. ಸೊ ಡೈರೆಕ್ಟ್ ಫಾರ್ಮುಲಾ ಇದೆ, ಡೆಲ್ಟಾ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಬಿ ಇಸ್ ನಥಿಂಗ್ ಬಟ್ ಸಿ, ನಾವಲ್ಲಿ ಸಮೀಕರಣವನ್ನ ನೋಡಬೇಕು. ಸಮೀಕರಣ ಯಾವ ರೀತಿ ಇರಬೇಕು ಅಂದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equals to 0 ಫಾರ್ಮಲ್ ಇದ್ದಾಗ ನಾವು ಡೈರೆಕ್ಟ್ ಆಗಿ ಇದನ್ನ ಹಾಕ್ಬೋದು. ಸೊ a ವ್ಯಾಲ್ಯೂ 2, b value minus 4, c value 3. So delta is equals to b square minus 4ac. So b is nothing but minus 4 whole square minus 4 into 2 into 3. So minus 4 whole square is nothing but 16. 4 4s are 16. Minus into minus will become plus. So 16 minus 4 2s are 8. 8 3s are 24. So 16 minus 24 is equals to minus 8. So answer minus 8. 14th question. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಸೂತ್ರ ಗೊತ್ತಿದೆ, ಪೈ ಎಲ್ ಇಂಟು r1 ಪ್ಲಸ್ r2. ಥರ್ಡ್ ಮೇನ್. ಈಚ್ ಕ್ವಶನ್ಸ್ ಕ್ಯಾರಿ 2 marks. ಪ್ರತಿ ಪ್ರಶ್ನೆಗಳು 2 ಅಂಕಗಳನ್ನು ಒಳಗೊಂಡಿರುತ್ತೆ. ಸೊ 15th ಕ್ವಶನ್. 2 plus 7 plus 12 ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ನಮಗೆ ಫಸ್ಟ್ ಒಂದು ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಏನೇನು ಕೊಟ್ಟಿದ್ದಾರೆ, ವಾಟ್ ಆರ್ ದ ಗಿವನ್ ಡಾಟಾಸ್ ಇನ್ ದ ಕ್ವಶನ್. ಸೊ ಆ ಕ್ವಶನ್ ಅಲ್ಲಿ ಏನೇನು ಡಾಟಾ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, a is equals to 2. ಸೊ ವಿ ಡೋಂಟ್ ನೋ ಅಬೌಟ್ ಡಿ, ಸಾಮಾನ್ಯ ವ್ಯತ್ಯಾಸ ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಡಿ ಇಸ್ ಈಕ್ವಲ್ಸ್ ಟು ಎ ಕಂಡುಹಿಡಿತೀರಾ, a2 ಮೈನಸ್ a1. ಸೊ 7 ಮೈನಸ್ 2 ಇಸ್ ಈಕ್ವಲ್ಸ್ ಟು 5. ಸೊ ಒಂದಕ್ಕೆ ನಾವು ಮಾಡ್ಲಿಕ್ಕಾಗಲ್ಲ, 12 ಮೈನಸ್ 7 ಅನ್ನು ಮಾಡಿ, ಆಗ್ಲೂ ಸಹ ನಮಗೆ ಸಾಮಾನ್ಯ ವ್ಯತ್ಯಾಸ 5 ಬರುತ್ತೆ. ಸೊ ಸಾಮಾನ್ಯ ವ್ಯತ್ಯಾಸ ಡಿ, ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು 5. ಅಂಡ್ ವಾಟ್ ದೇ ಆರ್ ಆಸ್ಕಿಂಗ್ ಇನ್ ದ ಗಿವನ್ ಕ್ವಶನ್, ದೇ ಆಸ್ಕ್ ಟು ಫೈಂಡ್ ದ 20th numbers total value. So n is equals to 20. ಸೊ ನಮಗೆ 20 ಪದಗಳ ಮೊತ್ತವನ್ನ, ಸೊ n is equals to 20. ಸೊ ಫಾರ್ಮುಲಾ Sn is equals to n divided by 2 into 2a plus n minus 1 into d. ಈ ಫಾರ್ಮುಲಾಕ್ಕೆ ನಾವು ಈ ಡಾಟಾ ಏನಿದೆ ಸೊ ಅದನ್ನೆಲ್ಲವನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಸಮ್ ಟೋಟಲ್ 20 ಪದಗಳ ಮೊತ್ತ ನಮಗೆ ಸಿಗುತ್ತೆ. ಸೊ S20 is equals to n ಅಂದ್ರೆ 20 divided by 2 into a ವ್ಯಾಲ್ಯೂ ಎಷ್ಟಿದೆ, 2 ಇದೆ, 2 plus n ವ್ಯಾಲ್ಯೂ 20 minus 1 into d ವ್ಯಾಲ್ಯೂ 5. ಸೊ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್ಗೆ. ಸೊ 2 1s are 2, 10s are 20. ಸೊ 10 into 2 is a 4 plus 20 minus 1 19 into 5. So 10 into 99. So 10 into 99 is nothing but 990. So answer to 20 ಪದಗಳ ಒಟ್ಟು ಮೊತ್ತ 990. ಸೊ ಇದು ನಮ್ಮ ಪ್ರಶ್ನೆಯ ಉತ್ತರ.
16th ಕ್ವಶನ್, ತ್ರಿಭುಜ ABC ಯಲ್ಲಿ AB perpendicular to BC and AD square is equals to BD into CD ಆಗಿದೆ. ಹಾಗಾದರೆ AB square plus AC square is equals to BD plus CD whole square ಎಂದು ಸಾಧಿಸಿ. ಸೊ ನಮಗೆ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಏನಿದೆ ಈ ಚಿತ್ರದಲ್ಲಿ? ನಮಗೆ 3 ತ್ರಿಭುಜಗಳಿದೆ. ಒಂದು ABC, ತ್ರಿಭುಜ ABC, ಎರಡನೇದು ತ್ರಿಭುಜ ADB, ಮೂರನೇದು ತ್ರಿಭುಜ ADC. ಸೊ ಇಲ್ಲಿ ನಮಗೆ 2 ತ್ರಿಭುಜಗಳಲ್ಲಿ ಸಿಮಿಲಾರಿಟೀಸ್ ಕಾಣ್ತಾ ಇದೆ. ತ್ರಿಭುಜ ADB ಮತ್ತು ತ್ರಿಭುಜ ADCಗಳು ಲಂಬಕೋನ ತ್ರಿಭುಜಗಳು. ಸೊ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಗೊತ್ತಿದೆ ವಿಕರ್ಣದ ಬಾಹುವಿನ ಮೇಲಿನ ವರ್ಗದ ಮೇಲಿನ ಮೊತ್ತ ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ. ದಟ್ ಮೀನ್ಸ್ ಅಕಾರ್ಡಿಂಗ್ ಟು ದ ಪೈಥಾಗರಸ್ ಥಿಯರಮ್ AB square is equals to AD square plus BD square. ಸೊ ಇದನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಸೊ ಮೊದಲನೇದಾಗಿ ನಾನು ತ್ರಿಭುಜ ADB ಅನ್ನ ತಗೊಳ್ತಾ ಇದ್ದೀನಿ. ಸೊ ತ್ರಿಭುಜ ADB ಯಲ್ಲಿ AB square ವಿಕರ್ಣ. ಸೊ AB square is equals to AD square plus BD square. ಸೊ ಇದು ಮೊದಲನೇ ತ್ರಿಭುಜದಲ್ಲಿ. ಎರಡನೇ ತ್ರಿಭುಜದಲ್ಲಿ ತ್ರಿಭುಜ ADC ಯಲ್ಲಿ AC square is equals to AD square plus CD square. ಸೊ ಇಲ್ಲಿ ನಮಗೆ 2 ಈಕ್ವೇಶನ್ ಸಿಕ್ತು ಎರಡು ತ್ರಿಭುಜಗಳಿಂದ. AB square is equals to AD square plus BD square, AC square is equals to AD square plus CD square. ಸೊ ಇವೆರಡು ಈಕ್ವೇಶನ್ಗಳನ್ನ, ಎರಡು ಸಮೀಕರಣಗಳನ್ನ ಕೂಡಿಸಿದಾಗ AB square plus AC square is equals to ನಮಗೆ AD 2 ಸಾರಿ ಇದೆ. ಸೊ 2AD square plus BD square plus CD square. ಸೊ AD square is equals to BD into CD. ನಮ್ಗೆ ಆಲ್ರೆಡಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. AD square ಅಂದ್ರೆ BD into CD. ಸೊ ಇದನ್ನೇ ನಾವು ಈ ಈಕ್ವೇಶನ್ಗೆ, ಈ ಸಮೀಕರಣಕ್ಕೆ ನಾವು ಆದೇಶಿಸಿದಾಗ ಏನಾಗುತ್ತೆ? AB square plus AC square is equals to 2 into BD into CD plus BD square plus CD square. ಸೊ ನಮಗದು ನೋಡಿದ್ರೆ ಅರ್ಥ ಆಗ್ತಾ ಇದೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ A plus B whole square is equals to 2AB plus A square plus B square. ಸೊ AB square plus AC square is equals to BD plus CD square. ಸೊ LHS is equals to RHS ನಾವಲ್ಲಿ ಪ್ರೂವ್ ಮಾಡಾಯ್ತು ನಾವು. ಸೊ ನೆಕ್ಸ್ಟ್ 17th ಕ್ವಶನ್. ಸೊ 17ನೇ ಪ್ರಶ್ನೆ, ತ್ರಿಭುಜ ABC ಯಲ್ಲಿ DE parallel to BC, AD equals to 5 cm, BD is equals to 7 cm and AC is equals to 18 cm ಗಳಾದರೆ AE ಅನ್ನ ಕಂಡುಹಿಡಿಯಿರಿ. ಸೊ ನಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ AD 5 cm, BD 7 cm. ಸೊ AC is equals to 18 cm. So they are asking to find AE how much. So AE ಅನ್ನ ಕಂಡುಹಿಡಿಬೇಕು. ಸೊ ತ್ರಿಭುಜ ABC ಯಲ್ಲಿ ನಾವು ಈಗ ತ್ರಿಭುಜ ABC ಅನ್ನು ತಗೊಳ್ತಾ ಇದೀವಿ. ABC ಯಲ್ಲಿ ನಾವೇನ್ ಕಾಣಿಸ್ತಾ ಇದೆ ಇಲ್ಲಿ? DE parallel to BC. ಸೊ DE parallel to BC ಆದಾಗ AD divided by AB is equals to AE divided by AC. ಸೊ AD ಎಷ್ಟಿದೆ? ವ್ಯಾಲ್ಯೂ 5 ಇದೆ. 5 divided by AD ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ AB ವ್ಯಾಲ್ಯೂ ಏನ್ ಮಾಡಬೇಕು? AD ಪ್ಲಸ್ BD ಅನ್ನ ನಾವು ಆಡ್ ಮಾಡಿದಾಗ, ಕೂಡಿಸಿದಾಗ 7 plus 5 ಅನ್ನ ಕೂಡಿಸಿದಾಗ 12 ಬರುತ್ತೆ. ಸೊ 5 divided by 12 is equals to AE we don't know, ನಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. divided by AC 18. ಸೊ 5 divided by 12 into 18 ನಾನು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಅಥವಾ ರೈಟ್ ಇಂದ ಲೆಫ್ಟ್ಗೆ ತಗೊಂಡಾಗ ಡಿನಾಮಿನೇಟರ್ ಅಲ್ಲಿ ಇದೆ, ನ್ಯೂಮರೇಟರ್ಗೆ ಬರುತ್ತೆ, ಅದು ನಮಗೆ ಗೊತ್ತಿರಬೇಕು. ಸೊ 5 divided by 12 into 18 is equals to AE. ಸೊ AE is equals to 12 ಇದೆ, ಇಲ್ಲಿ 18 ಇದೆ. ಸೊ 6 2s are 6 3s are. ಸೊ 5 3s are 15 divided by 2. ಸೊ 2 ಇಂದ 15 ಅನ್ನ ಡಿವೈಡ್ ಮಾಡಿದ್ರೆ ನಮಗೆ ಬರೋ ಆನ್ಸರ್ 7.5 ಸೆಂಟಿಮೀಟರ್. ಸೊ AE is equals to 7.5 ಸೆಂಟಿಮೀಟರ್. ಸೊ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ನಮ್ಗೆ ಏನ್ ಕೇಳಿದ್ದಾರೆ? ಕೊಟ್ಟಿರುವ ಚಿತ್ರದಲ್ಲಿ PQ ಪ್ಯಾರಲಲ್ ಟು RS ಆದರೆ
ಟ್ರಯಾಂಗಲ್ POQ ಸಿಮಿಲರ್ ಟು ಟ್ರಯಾಂಗಲ್ SOR ಎಂದು ಸಾಧಿಸಿ. ಸೊ ಇಲ್ಲಿ ನಾವು ಚಿತ್ರವನ್ನ ಕಾಣ್ತಾ ಇದ್ದೇವೆ. ಈ ಚಿತ್ರದಲ್ಲಿ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಎರಡು ತ್ರಿಭುಜಗಳಿದಾವೆ. ಎರಡು ತ್ರಿಭುಜಗಳು ಒಂದೇ ಸಾಮಾನ್ಯ ಬಿಂದುವಿನಲ್ಲಿ ಶೃಂಗ ಬಿಂದು ಇದೆ. ನಮಗೆ ಶೃಂಗಾಭಿಮುಖ ಕೋನಗಳು ನಮ್ಗಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಟ್ರಯಾಂಗಲ್ POQ ಮತ್ತು ಟ್ರಯಾಂಗಲ್ SOR ಗಳು ಎರಡನ್ನೂ ನಾನು ತಗೊಂಡಿದ್ದೀನಿ. ಎರಡು ಟ್ರಯಾಂಗಲ್ ಅಲ್ಲಿ ಯಾವುದು ಸಿಮಿಲರ್ ಆಗಿದೆ? ಆಂಗಲ್ P ಇಸ್ ಈಕ್ವಲ್ಸ್ ಟು ಆಂಗಲ್ S. ಯಾಕೆ? ಅದು ಪರ್ಯಾಯ ಕೋನ. ಆಂಗಲ್ Q ಇಸ್ ಈಕ್ವಲ್ಸ್ ಟು ಆಂಗಲ್ R. ದಟ್ ಈಸ್ ಆಲ್ಸೋ ಪರ್ಯಾಯ ಕೋನಗಳು. ಸೊ ಕೊನೆಯದಾಗಿ ಆಂಗಲ್ O ಇಸ್ ಈಕ್ವಲ್ಸ್ ಟು ಆಂಗಲ್ O, ಶೃಂಗಾಭಿಮುಖ ಕೋನಗಳು. ಸೊ AA ನಿರ್ಧಾರಕ ಗುಣದ ಮೂಲಕ ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು, ಸಿಮಿಲರ್ ಅಂತ ಹೇಳಿ ನಾವು ಹೇಳ್ಬೋದು. 18ನೇ ಪ್ರಶ್ನೆ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಸೂಕ್ತ ವಿಧಾನದಿಂದ ಬಿಡಿಸಿ. ಸೊ ಇಲ್ಲಿ ನಮಗೆ 3 ವಿಧಾನಗಳಿಗೆ, ಒಂದು ಆದೇಶ ವಿಧಾನ, ಇನ್ನೊಂದು ಓರೆ ಗುಣಾಕಾರದ ಮೂಲಕ ನಾವು ಅದನ್ನ ಬಿಡಿಸ್ಬೋದು, ಇನ್ನೊಂದು ವರ್ಜಿಸುವ ವಿಧಾನ. ಸೊ 3 ವಿಧಾನಗಳಲ್ಲಿ ನಾವು ಬಿಡಿಸ್ಬೋದು. ಸೊ ನಿಮಗೆ ಯಾವುದು ಈಸಿ ಆಗಿರುತ್ತೆ, ಇಟ್ ಮೇ ಬಿ ಅದು ಆದೇಶ ವಿಧಾನ ಇರ್ಬೋದು, ಅಥವಾ ವರ್ಜಿಸುವ ವಿಧಾನ, ಅಥವಾ ಓರೆ ವಿಧಾನ, ಯಾವ್ದ್ರಲ್ಲಾದ್ರೂ ಒಂದು ವಿಧಾನದಲ್ಲಿ ನೀವು ಬಿಡಿಸಿದ್ರು ಸಹ ನಿಮಗೆ ಅಂಕಗಳು ಸಿಗುತ್ತೆ. ಸೊ ನಾನಿಲ್ಲಿ ಆದೇಶ ವಿಧಾನದಿಂದ ನಾನು ಇದನ್ನ ಬಿಡಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಸಮೀಕರಣ? x plus y is equals to 5, 2x minus 3y is equals to 5. ಸೊ ಎರಡು ಈಕ್ವೇಶನ್ ಅನ್ನು ತಗೊಂಡಿದ್ದೀನಿ. ಸೊ ಇಲ್ಲಿ ಏನ್ ಮಾಡಿದೀನಿ ನಾನು? x plus y is equals to 5. ಸೊ y is equals to 5 minus x. ಸೊ ನನಗೆ y ವ್ಯಾಲ್ಯೂ ಏನ್ ಗೊತ್ತಾಯ್ತು? 5 minus x. ಸೊ ಈ y ವ್ಯಾಲ್ಯೂ ಅನ್ನ ನಾವು 2x minus 3y ನಲ್ಲಿ ಆದೇಶಿಸಿದಾಗ ಏನಾಗುತ್ತೆ ಅದನ್ನ ನಾವು ನೋಡೋಣ. ಸೊ 2x minus 3 into y ಇದೆ. ಸೊ y ಪ್ಲೇಸಿಗೆ ನಾನು ಏನ್ ಮಾಡ್ತಾ ಇದ್ದೀನಿ? 5 minus x ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ 2x minus 3 of 5 minus x is equals to 5. 2x minus 5 3s are 15 plus, ಯಾಕೆ ಪ್ಲಸ್ ಆಯ್ತು? ಮೈನಸ್ ಇದ್ದು ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 3 into x, 3x is equals to 5. ಸೊ 5x, ಯಾಕೆ 5x ಆಯ್ತು? 3x plus 2x is equals to 5x minus 15 is equals to 5. ಸೊ 5x is equals to 15 ಅನ್ನು ನಾನು ಆ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ 5 plus 15 is equals to 20. ಸೊ x is equals to 20 divided by 5. ಸೊ 5 1s are 5 4s are. ಸೊ x is equals to 4. ಸೊ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಯಿತು, x is equals to 4. ಸೊ ಈ x ವ್ಯಾಲ್ಯೂ ಅನ್ನ ನಾವು y ಪ್ಲೇಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಆದೇಶಿಸಿದಾಗ ನಮಗೆ y ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಹಾಗಾಗಿ x ನ ಬೆಲೆಯನ್ನ ಸಮೀಕರಣ 1ರಲ್ಲಿ ನಾನು ಆದೇಶಿಸ್ತಾ ಇದ್ದೀನಿ. x plus y is equals to 5. ದಟ್ ಈಸ್ ದ ಫಸ್ಟ್ ಈಕ್ವೇಶನ್. ಸೊ ಆ ಈಕ್ವೇಶನ್ಗೆ x ವ್ಯಾಲ್ಯೂ ಅನ್ನ ಹಾಕ್ತಾ ಇದ್ದೀನಿ. ಸೊ x ವ್ಯಾಲ್ಯೂ ಏನಿದೆ? 4 ಇದೆ. ಸೊ 4 plus y is equals to 5. ಸೊ y is equals to 5 minus 4. ಸೊ y is equals to 1. ಸೊ x ವ್ಯಾಲ್ಯೂ 4, y ವ್ಯಾಲ್ಯೂ 1. ಸೊ ಈ ವಿಧಾನವನ್ನ ನಾವು ವರ್ಜಿಸುವ ವಿಧಾನದಿಂದಲೂ ಸಹ x and y ವ್ಯಾಲ್ಯೂವನ್ನ ಪಡಿಬಹುದು. ಓರೆ ಗುಣಾಕಾರ ವಿಧಾನದಿಂದಲೂ ಸಹ ಇದನ್ನ ನಾವು x and y ವ್ಯಾಲ್ಯೂವನ್ನ ಪಡಿಬಹುದು. ಸೊ ನಾನು ನಿಮಗೆ ಇಲ್ಲಿ ಆದೇಶ ವಿಧಾನದಿಂದ ಇದನ್ನ ಬಿಡಿಸಿದ್ದೇನೆ. ನೆಕ್ಸ್ಟ್ 19ನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿರುವಂತೆ ABCD ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್. ಪ್ರತಿ ವೃತ್ತವು ಉಳಿದ 3 ವೃತ್ತಗಳಲ್ಲಿ 2 ಬಾಹ್ಯವಾಗಿ ಸ್ಪರ್ಶಿಸುವಂತೆ A, B, C ಮತ್ತು D ಕೇಂದ್ರವಾಗಿರುವ 4 ಸರ್ವಸಮ ವೃತ್ತಗಳನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ನಾವಿಲ್ಲಿ ಕೀನಾಗಿ ಅಬ್ಸರ್ವ್ ಮಾಡಿ ನಮಗೆ ಬೇಕಾಗಿರುವಂಥದ್ದು ಆ ವೃತ್ತದೊಳಗೆ 4 ವೃತ್ತಗಳಿವೆ. ಆ 4 ವೃತ್ತಗಳು ಸರ್ವಸಮ ವೃತ್ತಗಳು. ಸೊ ಅಲ್ಲಿ ತ್ರಿಜ್ಯ ಸೇಮ್ ಇರುತ್ತೆ. ಸೊ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಹಾಗಾಗಿ ಈ 4 ಸರ್ವಸಮ ವೃತ್ತಗಳಲ್ಲಿ ಒಳಭಾಗದಲ್ಲಿ ನಮಗೆ ಛಾಯೆ ಅಂದ್ರೆ ಬಣ್ಣ ಹಾಕಿದ್ದಾರೆ. ಆ ಕಪ್ಪು ಬಣ್ಣ ಹಾಕಿರುವುದರ ವಿಸ್ತೀರ್ಣ ಎಷ್ಟು ಅದನ್ನ ನಾವು ಕಂಡುಹಿಡಿಬೇಕು. ಸೊ ಅದನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಮಗೆ ಏನ್ ಕೊಟ್ಟಿದ್ದಾರೆ ಅಲ್ಲಿ ಪ್ರಶ್ನೆಯಲ್ಲಿ ನಮಗೆ ಅದರ ಬಾಹುವಿನ ಉದ್ದ ಕೊಟ್ಟಿದ್ದಾರೆ.
ಸೊ ಇದು ನಮಗೆ ಕಾಣಿಸ್ತಾ ಇದೆ ಯಾವುದು, ಇದು ಒಂದು ಚೌಕ. ಚೌಕ ಅಂದ್ರೆ 4 ಬಾಹುಗಳು ಸಿಮಿಲರ್ ಸೇಮ್ ಇರ್ತವೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ಸೊ ಒಂದು ಬಾಹುವಿನ ಉದ್ದ 14 ಅಂದ್ರೆ ಇನ್ನೊಂದು ಬಾಹುವಿಂದು ಸಹ 14 ಸೆಂಟಿಮೀಟರೇ ಇರುತ್ತೆ. ಸೊ ನಾವು ಫಸ್ಟ್ ಏನ್ ಮಾಡಬೇಕು, ಇದು ಚತುರ್ಭುಜ ABCD ಇದು ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ನಮ್ಗಿಲ್ಲಿ ವಿಸ್ತೀರ್ಣವನ್ನ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ನಮಗೆ ಗೊತ್ತಿದೆ. ಏನದು, A². ಸೊ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನ್ ಗೊತ್ತಿರಬೇಕು, ABCD ಚತುರ್ಭುಜದ ವಿಸ್ತೀರ್ಣ ಮೈನಸ್ 4 ಇಂಟು ವೃತ್ತ ಚತುರ್ಥಕದ ವಿಸ್ತೀರ್ಣ. ಯಾಕೆ -4 ಮಾಡ್ತಾ ಇದ್ದೀವಿ, ಇಲ್ಲಿ 4 ವೃತ್ತಗಳಿವೆ. ಸೊ 4 ವೃತ್ತಗಳಲ್ಲಿ ಚೌಕದ ಒಳಗಡೆ ಛಾಯೆಗೊಳಿಸಿದ ಭಾಗನೂ ಇದೆ, ಛಾಯೆಗೊಳಿಸಿಲ್ಲದ ಭಾಗಗಳು ಸಹ ಇದಾವೆ. ಸೊ ಹಾಗಾಗಿ ನಾವು -4 ಇಂಟು ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ ತಗೊಂಡಿದ್ದೀವಿ. ಸೊ ABCD ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಬಾಹು ಸ್ಕ್ವೇರ್ ಅಥವಾ ಬದಿ ಸ್ಕ್ವೇರ್ ಅಂತ ಇದೆ. ಸೊ 14 ಹೋಲ್ ಸ್ಕ್ವೇರ್. 14 ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 14 14s 196. ಸೊ 196 ಸೆಂಟಿಮೀಟರ್ ಸ್ಕ್ವೇರ್. ಸೊ ಚತುರ್ಥಕದ ವಿಸ್ತೀರ್ಣ ಏನಿದೆ ಫಾರ್ಮುಲಾ, θ/360 ಡಿಗ್ರಿ. ಯಾಕೆ 360 ಡಿಗ್ರಿ ತಗೊಂಡಿದ್ದಾರೆ, ಅಲ್ಲಿ ಚೌಕದ ಪ್ರತಿ ಕೋನವೂ ಸಹ 90 ಡಿಗ್ರಿ ಆಗಿರುತ್ತೆ. 90 90 90 90 360 ಡಿಗ್ರಿ. ಸೊ θ/360 ಡಿಗ್ರಿ ಇಂಟು πr². ಸೊ 4 ಇಂಟು ಚತುರ್ಥಕದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು 4 ಇಂಟು 90. ಯಾಕೆ ನಾನು 90 ಡಿಗ್ರಿನೇ ತಗೊಂಡಿದ್ದೀನಿ, ಚೌಕದಲ್ಲಿ ನಮ್ಗೆ ಎಲ್ಲೇ ಹೋದ್ರು 90 ಡಿಗ್ರಿನೇ ಸಿಗೋದು. ಎಲ್ಲಾ ಕೋನಗಳ ಪ್ರತಿ ಕೋನವು 90 ಡಿಗ್ರಿನೇ ಆಗಿರುತ್ತೆ. ಸೊ ಹಾಗಾಗಿ 4 ಇಂಟು 90 ಡಿವೈಡೆಡ್ ಬೈ 360 ಇಂಟು πr². ಪೈ ವ್ಯಾಲ್ಯೂ 22/7. ಆರ್ ನಮ್ಗೆ ಕೊಟ್ಟಿಲ್ಲ, ಆದ್ರೆ ನಮ್ಗೆ ಬಾಹುವಿನ ಉದ್ದ ಗೊತ್ತಿದೆ ಎಷ್ಟು, 14 ಸೆಂಟಿಮೀಟರ್. ಸೊ 14 ನಾವಲ್ಲಿ ನೋಡ್ತಿದೀವಿ ಚಿತ್ರದಲ್ಲಿ ABCD. ಸೊ ಪ್ರತಿ ವೃತ್ತದ ತ್ರಿಜ್ಯವನ್ನ ಆಡ್ ಮಾಡಿ 7 ಸೆಂಟಿಮೀಟರ್ ಪ್ಲಸ್ 7 ಸೆಂಟಿಮೀಟರ್ ಮಾಡಿದಾಗ ನಮಗೆ ಒಂದು ಬಾಹುವಿನ ಉದ್ದ ಬರುತ್ತೆ. ಸೊ ಹಾಗಾಗಿ ಆರ್ ಎಷ್ಟಿದೆ, 7 ಇದೆ. ಸೊ 7 ಇಂಟು 7. ಸೊ ಆನ್ಸರ್ ನಮಗೆ ಎಲ್ಲವನ್ನ ಕ್ಯಾನ್ಸಲ್ ಮಾಡಿ ಸಿಗುವಂಥದ್ದು 154 ಸೆಂಟಿಮೀಟರ್ ಸ್ಕ್ವೇರ್. ಸೊ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು 196 ಮೈನಸ್ 154. ಸೊ ಟೋಟಲ್ ಆನ್ಸರ್ 42 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಮಗೆ ಏನ್ ಗೊತ್ತಿದೆ, ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ. ಸೊ ಹಾಗಾಗಿ ನಮಗೆ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಎಷ್ಟು ಸಿಕ್ತು, 42 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್, 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕವನ್ನ ರಚಿಸಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನಮಗೆ ಇದೊಂದು ತುಂಬಾ ಈಸಿ, ಏಕೆಂದ್ರೆ ಕನ್ಸ್ಟ್ರಕ್ಷನ್ ಇಸ್ ವೆರಿ ವೆರಿ ಈಸಿ. ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ಇದು ತುಂಬಾ ಈಸಿ. ಸೊ ಹಾಗಾಗಿ ಇದನ್ನ ಕಲ್ತ್ಕೊಳ್ಳಿ. 21ನೇ ಪ್ರಶ್ನೆ, A 4,-3 ಮತ್ತು B 8,5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, x1 4, y1 -3, x2 8, y2 5. ಸೊ ನಮಗೆ m/n ಅದು ಗೊತ್ತಿದೆ, m ವ್ಯಾಲ್ಯೂ 3, n ವ್ಯಾಲ್ಯೂ 1. ಸೊ ನಮಗೆ ಈಗ P ಆಫ್ x, y ಅಪೇಕ್ಷಿತ ಬಿಂದುವಾಗಿರಲಿ. ಸೊ x, y is equals to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಸೊ ಅದನ್ನ ನಾವು ಈ ತರನೂ ಬರಿಬಹುದು, P ಆಫ್ x, y is equals to mx2 plus nx1 divided by m plus n, my2 plus ny1 divided by m plus n. ಸೊ m ಅಂದ್ರೆ 3, x2 ವ್ಯಾಲ್ಯೂ 8, x1 ವ್ಯಾಲ್ಯೂ 4. ಸೊ ವ್ಯಾಲ್ಯೂಗಳನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಇಂಟು 8 ಪ್ಲಸ್ 4 ಡಿವೈಡೆಡ್ ಬೈ 3 ಪ್ಲಸ್ 1, 3 ಇಂಟು 5 ಪ್ಲಸ್ 1 ಇಂಟು -3 ಡಿವೈಡೆಡ್ ಬೈ 3 ಪ್ಲಸ್ 1. ಸೊ 8 3 is 24, 24 plus 4 divided by 3 plus 1 4,
3 5s are 15, so minus 3 divided by 4, so 28 divided by 4, 12 by 4. So if we are divided, we will get 7 comma 3. So x value ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಬಿಂದುವಿನ ನಿರ್ದೇಶಾಂಕ x comma y is equals to 7 comma 3. So 22nd question, 3 plus root 5 ಅನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 3 plus root 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತೇಳಿ ನಾನು ತಗೊಳ್ತಾ ಇದ್ದೀನಿ. ಸೊ 3 plus root 5 is equals to p by q. ಯಾಕಂದ್ರೆ ನಾನು ಅದನ್ನ ಭಾಗಲಬ್ಧ ಸಂಖ್ಯೆ, ಸೊ p by q ಫಾರ್ಮ್ ಅಲ್ಲಿ ತಗೊಂಡಿದ್ದೀನಿ. ಸೊ ಇಲ್ಲಿ p comma q is belongs to z and q is not equal to 0. So therefore root 5 is equals to p by q minus 3. ಸೊ ನಾನು 3 ಅನ್ನ ನಾನು ಆ ಕಡೆ ತಗೊಂಡಿದ್ದೀನಿ. ಸೊ root 5 is equals to p minus 3q divided by q. ಸೊ p ಮತ್ತು q ಗಳು ಪೂರ್ಣಾಂಕ ಆಗಿರೋದ್ರಿಂದ p minus 3q by q is ಒಂದು ಭಾಗಲಬ್ಧವಾಗಿರುತ್ತದೆ. ಅಂತೆಯೇ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿ ಇದು ವಿರುದ್ಧವಾಗಿದೆ. ಸೊ 3 plus root 5 ಒಂದು ಭಾಗಲಬ್ಧ ಸಂಖ್ಯೆ. Twenty-third question, p of x is equals to ax square plus bx plus c ವರ್ಗ ಬಹುಪದೋಕ್ತಿಯ ಶೂನ್ಯಗಳ ಮೊತ್ತ -3 ಮತ್ತು ಗುಣಲಬ್ಧ 2 ಆದರೆ b plus c is equals to 5a ಎಂದು ಸಾಧಿಸಿ. ಆಲ್ಫಾ ಮತ್ತು ಬೀಟಾ ವರ್ಗ ಬಹುಪದೋಕ್ತಿ p of x ಶೂನ್ಯತೆಗಳಾಗಿರಲಿ. ಆಲ್ಫಾ ಪ್ಲಸ್ ಬೀಟಾ, ದಟ್ ಮೀನ್ಸ್ ಎರಡನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ, -3 ಅಂತ ಹೇಳಿದ್ದಾರೆ, ಎರಡು ಶೂನ್ಯ ಮೊತ್ತ. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -3. ಸೊ minus b by a is equals to -3. So minus minus get cancel. So b is equals to 3a. So ಗುಣಲಬ್ಧ ಎರಡು ಪದಗಳ ಬಹುಪದೋಕ್ತಿಗಳ ಗುಣಲಬ್ಧ ಏನಂತ ಹೇಳಿದರೆ 2 ಅಂತ ಹೇಳಿದರೆ. ಸೊ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು 2. ದೇರ್ಫೋರ್ ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು c by a. ಸೊ c by a is equals to 2. ಸೊ c is equals to 2a. ಸೊ ನಮಗೆ equation 1 equation 2 ಎರಡು ನಮಗೆ ಗೊತ್ತಾಗಿದೆ. ಸೊ 1 1 2 ಅನ್ನು ಆಡ್ ಮಾಡಿದಾಗ b plus c is equals to 2a plus 3a. So b plus c is equals to 5a. So that is our solution. For the 24th question, p of x is equals to 3x cube plus x square plus 2x plus 5 ಅನ್ನ g of x is equals to x square plus 2x plus 1 ರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯಿರಿ. ಈಸಿ ಕ್ವೆಶ್ಚನ್. ಸೊ ನಾವೀಗ ಭಾಗಿಸ್ಬೇಕು, ಯಾವ್ದ್ರಿಂದ, g of x ಇಂದ p of x ಅನ್ನ ಭಾಗಿಸ್ಬೇಕು. ಸೊ ಬರ್ಕೊಳ್ಳೋಣ. x square plus 2x plus 1 divided by 3x square 3x cube plus x square plus 2x plus 5. ಸೊ ಇಲ್ಲಿ x ಕ್ಯೂಬ್ ಇದೆ, ಇಲ್ಲಿ x ಸ್ಕ್ವೇರ್ ಇದೆ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ x, 1x ಅನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, x ಸ್ಕ್ವೇರ್ ಇಂಟು x 3x ಕ್ಯೂಬ್ ಆಗುತ್ತೆ. ಸೊ ಈಗ ನಾವು ಫಸ್ಟ್ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ ಓನ್ಲಿ 1x ಸ್ಕ್ವೇರ್ ಇದೆ, ಸೊ ಇಲ್ಲಿ 3x ಕ್ಯೂಬ್ ಇದೆ. ಸೊ ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ ವಿತ್ 3x you will get 3x cube. So 3x into x square 3x cube plus 3 2s are 6 x into x x square plus 3 into 1 3 x into 1 x. So 3x cube plus 6x square plus 3x. So ಇಲ್ಲಿ ಪ್ಲಸ್ ಇದೆ, we should change the sign. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ಮೂರು ವರ್ಡ್ ಟರ್ಮ್ಸ್ ಗಳಲ್ಲೂ ಏನಿದೆ, ಪ್ಲಸ್ ಇದೆ. ಸೊ ಪ್ಲಸ್ ಇಸ್ ಗೋಯಿಂಗ್ ಟು ಚೇಂಜ್ ಮೈನಸ್. ಸೊ ಮೈನಸ್ ಮೈನಸ್ ಆದಾಗ 3x cube get cancel. So minus 6x square, there plus x square ಇದೆ. So we have to subtract minus 5x square minus x plus 5 ಇದೆ. So ಇಲ್ಲಿ minus 5x square ಇದೆ, ಇಲ್ಲಿ just x square ಇದೆ. So we should multiply with minus 5. So minus 5 ಇಂದ multiply ಮಾಡಿದ್ರೆ minus 5x square minus 10x minus 5 ಆಗುತ್ತೆ. ಸೊ ಇಫ್ ಯು ಆರ್ ಚೇಂಜಿಂಗ್ ದ ಸೈನ್, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಅಂಡ್ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ minus 5x square plus 5x square get cancel. ಸೊ 9x plus 10 ಆನ್ಸರ್ ಉಳಿಯುತ್ತೆ. ಸೊ ನಮಗೆ ಭಾಗಲಬ್ಧ ಇಷ್ಟು 3x minus 5. ಸೊ ರಿಮೈಂಡರ್ 9x plus 10. Next 25th question.
2x² minus 5x plus 3 is equals to 0 ಸಮೀಕರಣವನ್ನ ಸೂತ್ರದ ಸಹಾಯದಿಂದ ಬಿಡಿಸಿ. ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡಬೇಕು, we have to compare with it is in the form, whether it is in the form of ax² plus bx plus c is equal to 0. Yes, it is in the form of ax² plus bx plus c is equals to 0 ನಲ್ಲೇ ಇದೆ. ಸೊ ಹಾಗಾಗಿ a ವ್ಯಾಲ್ಯೂ ಬಂದು 2, b ವ್ಯಾಲ್ಯೂ -5, c ವ್ಯಾಲ್ಯೂ 3. So x is equals to minus b plus or minus root of b square minus 4ac divided by 2a. So minus into minus 5 plus or minus b value -5 whole square minus 4 into 2 into 3 divided by 2 into 2. So minus into minus plus 5 plus or minus root 25 minus 24 divided by 4. So 5 plus or minus root 1 divided by 4. So root 1 value is nothing but 1. So 5 plus or minus 1 divided by 4. So x is equals to 5 plus or minus, that means 1 having two values, plus 1 and minus 1. So x is equals to 5 plus 1 divided by 4. So x is equals to 6 by 4, x is equals to 3 by 2. Another value, x is equals to 5 minus 1 divided by 4. So x is equals to 4 divided by 4, x is equals to 1. So x value 3 by 2 and 1. So next 26th question. ಒಂದು ಆಯತಾಕಾರ ಜಮೀನಿನ ಉದ್ದವು ಅದರ ಅಗಲದ 3ರಷ್ಟಿದೆ. ಜಮೀನಿನ ವಿಸ್ತೀರ್ಣವು 147 ಚದರ ಮೀಟರ್ಗಳಾದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಇಲ್ಲೇನು ಕೇಳಿದರೆ, ಒಂದು ಆಯತಾಕಾರ ಜಮೀನಿನ ಉದ್ದವು ಅದರ ಅಗಲದ 3ರಷ್ಟಿದೆ. ಹಾಗಾದ್ರೆ ನನಗೆ ಅಗಲ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ನಾನು ಆಯತದ ಅಗಲ x ಆಗಿರಲಿ ಅಂತ ಹೇಳಿ ತಗೋತಾ ಇದ್ದೀನಿ. ಸೊ ಉದ್ದ ಎಷ್ಟಿದೆ, ಅಗಲದ 3ರಷ್ಟಿದೆ. ಸೊ ಉದ್ದ 3x ಆಗುತ್ತೆ. ಸೊ ನಮಗೆ ವಿಸ್ತೀರ್ಣ ಗೊತ್ತಿದೆ, ಏನು ಆಯತಾಕಾರದ ವಿಸ್ತೀರ್ಣದ ಸೂತ್ರ a is equals to l into b, that means length into breadth. ಸೊ ವಿಸ್ತೀರ್ಣ ಆಲ್ರೆಡಿ ಪ್ರಶ್ನೆನಲ್ಲೇ ಕೊಟ್ಟಿದ್ದಾರೆ, 147 ಚದರ ಮೀಟರ್ಗಳು. ಸೊ a ವ್ಯಾಲ್ಯೂ 147 ಆಗುತ್ತೆ. l ವ್ಯಾಲ್ಯೂ ಅಗಲ ಎಷ್ಟಿದೆ, ಲೆಂತ್ x 3x ಅಂತ ಹೇಳಿ ತಗೊಂಡಿದ್ದು. ಬ್ರೆಡ್ತ್ ಐ ಡೋಂಟ್ ನೋ, ಸೊ ಐ ಆಮ್ ಕನ್ಸಿಡರ್ಡ್ ಆಸ್ ಅ x. ಸೊ 147 is equals to 3x into x. So 147 is equals to 3x square. So x square is equals to 147 divided by 3. So x square is equals to 49. If you are divided, you will get the value 49. So x is equals to plus or minus root of 49. So x is equals to plus or minus 7. So ಆಯತದ ಅಗಲ x ಅಂತ ನಾನು ತಗೊಂಡಿದ್ದೆ. ಸೊ 7 ಸೆಂಟಿಮೀಟರ್. ಆಯತದ ಉದ್ದ 3x ಅಂತ ಹೇಳಿ ಇದೆ, ಪ್ರಶ್ನೆನಲ್ಲೇ ಇದೆ, 3ರಷ್ಟು ದೊಡ್ಡದಿದೆ ಅಂತ. ಸೊ ಆಯತದ ಉದ್ದ 3x, ದಟ್ ಮೀನ್ಸ್ 3 into 7 21 ಸೆಂಟಿಮೀಟರ್. ಸೊ ಆಯತದ ಅಗಲ 7 ಸೆಂಟಿಮೀಟರ್, ಆಯತದ ಉದ್ದ 21 ಸೆಂಟಿಮೀಟರ್. 27th ಕ್ವಶನ್. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 12/13 ಆದರೆ ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ √3 ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಮತ್ತು ಥೀಟಾ ಲಘುಕೋನವಾದಾಗ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ ಕ್ವಶನ್ ಅನ್ನು ನಾವೀಗ ಸಾಲ್ವ್ ಮಾಡೋಣ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 12/13, ದಟ್ ಮೀನ್ಸ್ ಅಪೋಸಿಟ್ ಬೈ ಹೈಪಾಟಿನಿಯಸ್. ಸೊ ಸೈನ್ ಥೀಟಾ ಅಂದ್ರೆ ನಮಗೆ ಗೊತ್ತಿದೆ, ಅಪೋಸಿಟ್ ಬೈ ಹೈಪಾಟಿನಿಯಸ್. ಸೊ ನಾವೀಗ ಅದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಬರ್ಕೊಳ್ಳೋಣ. ಸೊ ಅಪೋಸಿಟ್ ಸೈಡ್ ಅಂದ್ರೆ ನಿಮ್ಗೆ ಯಾವ ಸೈಡ್ ಅಂತ ಗೊತ್ತು, ಅಪೋಸಿಟ್ ಯಾವುದು, ಹೈಪಾಟಿನಿಯಸ್ ಯಾವುದು, ಅಡ್ಜಸೆಂಟ್ ಯಾವುದು ಅಂತ ಗೊತ್ತಿದೆ. ಸೊ ಈಗ ನಾವು ಅಪೋಸಿಟ್ ಅಲ್ಲಿ 12 ಅನ್ನ ಬರ್ಕೊಳ್ಳೋಣ, ಹೈಪಾಟಿನಿಯಸ್ ಅಲ್ಲಿ 13 ಅನ್ನ ಬರ್ಕೊಳ್ಳೋಣ. ಸೊ ವಿ ಡೋಂಟ್ ನೋ ಅಡ್ಜಸೆಂಟ್ ಸೈಡ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಆದ್ರೆ ಇದು ಒಂದು ಲಂಬಕೋನ ತ್ರಿಭುಜ. ಸೊ ನಾವು ಪೈಥಾಗರಸ್ ಥಿಯರಮ್ ಅನ್ನ ಅಪ್ಲೈ ಮಾಡಿದ್ರೆ AB² is equals to AC² plus BC² ಅಂತ ಹೇಳಿ ನಾವು ಬರ್ಕೋಬಹುದು. ಸೊ ಹಾಗಾಗಿ ನಾವು AB² ಪ್ಲೇಸ್ ಅಲ್ಲಿ 13 ಅಂತ ಬರ್ಕೊಳ್ಳೋಣ, AC ಪ್ಲೇಸ್ ಅಲ್ಲಿ 12 ಅಂತ. ಸೊ 13² is equals to 12² plus BC² because we don't know about BC. So we should find out BC. So 13² ಅಂದ್ರೆ is nothing but 30 into 13 169 is equals to 12 12s are 144 plus BC². So BC² is equals to 169 minus 144. So BC² is equals to 25. BC is equals to 5. So what they are asking, they asked to find cos theta and tan theta. So cos theta is equals to BC by AC.
ಸೊ ಬಿ ಸಿ ಎಷ್ಟಿದೆ, ಅಡ್ಜಸೆಂಟ್ ಸೈಡ್ ಎಷ್ಟಿದೆ, ಅಡ್ಜಸೆಂಟ್ ಸೈಡ್ 5. ಸೊ 5 ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ನಿಮ್ಗೆ ಗೊತ್ತಿರಬೇಕು ಕಾಸ್ ಥೀಟಾ ಅಂದ್ರೆ ಯಾವುದು, ಟ್ಯಾನ್ ಥೀಟಾ ಅಂದ್ರೆ ಯಾವುದು, ಮತ್ತೆ ಸೈನ್ ಥೀಟಾ ಅಂದ್ರೆ. ಸೊ ಕಾಸ್ ಥೀಟಾ ಅಂದ್ರೆ ಏನು, ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ಸ್ ಟು 5/13. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಬಿ ಸಿ. ಸೊ 12 divided by 5. So next question. Root 3 tan theta is equals to 1. Tan theta is equals to 1 by root 3. So I am taking left side to right side. So tan theta is equals to, what is the value of 1 by root 3? Tan 30. So tan theta is equals to tan 30. So tan get cancelled. So theta is equals to 30 degree. So that theta value substitute in the given question sin 3 theta. Theta place ಅಲ್ಲಿ theta value ಅನ್ನು substitute ಮಾಡೋಣ. So sin 3 theta is equals to sin 3 into 30 degree, that is equals to sin 90 degree. So the value of sin 90 is 1. Cos 2 theta is equals to cos 2 into 30 degree is equals to cos 60 degree. So the value of cos 60 is equals to 1 by 2. So sin 3 theta plus cos 2 theta is equals to 1 plus 1 by 2. So if you are taking LCM, we will get the answer. Sin 3 theta plus cos 2 theta is equals to 3 divided by 2. 28th question. 1 plus cos theta divided by 1 minus cos theta is equals to cosecant theta plus cot theta whole square ಎಂದು ಸಾಧಿಸಿ. ಸೊ LHS ಏನಿದೆ, 1 plus cos theta divided by 1 minus cos theta. ಇದನ್ನು ನಾವು ಛೇದ ಅಕರ್ಣೀಕರಣಗೊಳಿಸುವುದರ ಮೂಲಕ ನಾವು ಇದನ್ನ ಸಾಲ್ವ್ ಮಾಡೋಣ. ಸೊ 1 plus cos theta divided by 1 minus cos theta into 1 plus cos theta divided by 1 plus cos theta. So 1 plus cos theta into 1 plus cos theta is nothing but 1 plus cos theta whole square divided by 1 minus cos theta into 1 plus cos theta. It is in the form of a minus b into a plus b. So what is the value of a minus b into a plus b? It's nothing but a square minus b square. So 1 square minus cos square theta. So 1 plus cos theta whole square divided by 1 minus cos square theta andre enu sin square theta. So 1 plus cos theta divided by sin square theta. So ಎರಡು ನ್ಯೂಮರೇಟರ್ ಅಲ್ಲಿ ಮತ್ತೆ ಡಿನಾಮಿನೇಟರ್ ಅಲ್ಲಿ ಎರಡು ಕಡೆ ಸ್ಕ್ವೇರ್ ಇರೋದ್ರಿಂದ you can write it as 1 plus cos theta divided by sin theta whole square. So 1 divided by, you can write it as 1 by sin theta plus cos by sin theta. So 1 by sin theta plus cos by sin theta is equals to cosecant theta plus cot theta whole square. Yakandre 1 by sin is nothing but cosecant, cos by sin is equals to cot. So LHS is equals to RHS. 29th question. ಮುಖಗಳ ಮೇಲೆ 1 ರಿಂದ 6 ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು 2 ಬಾರಿ ಉರುಳಿಸಲಾಗಿದೆ. ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ. ಸೊ ನಮಗೆ ಇಲ್ಲಿ ಸ್ಯಾಂಪಲ್ ಅವರೇ ಕೊಡ್ತಾ ಇದ್ದಾರೆ. 1 ರಿಂದ 6 ಸಂಖ್ಯೆಗಳಿರುವ ಒಂದು ದಾಳವನ್ನ 2 ಸಾರಿ ಉಳಿಸಿದ್ದಾರೆ. ಸೊ 6 6 36. ಸೊ ನಂಬರ್ ಆಫ್ ಸ್ಯಾಂಪಲ್ ಇಸ್ ಈಕ್ವಲ್ಸ್ ಟು 36. ಸೊ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎಷ್ಟು ಸಾರಿ ನಮಗೆ 2 ನಂಬರ್ಗಳನ್ನ ಆಡ್ ಮಾಡಿದ್ರೆ 10 ಬರುತ್ತೆ? ಇಟ್ ಮೇ ಬಿ 5,5 ಆರ್ 4,6 ಆರ್ 6,4. ಸೊ ಹಾಗಾಗಿ ನಮಗೆ ಇಷ್ಟೇ ನಂಬರ್ಗಳು ಇರೋದು. 1 ರಿಂದ 6 ವರೆಗೆ ಇರುವಂತ ನಂಬರ್ಗಳಲ್ಲಿ ಎಷ್ಟು ಸರಿ ನಾವು 2 ನಂಬರ್ಗಳನ್ನ ಆಡ್ ಮಾಡಿದಾಗ 10 ಬರುತ್ತೆ ಆ ಸಂಭವನೀಯತೆಯನ್ನು ಬರೀಬೇಕು. ಸೊ ಎಷ್ಟು ಸರಿ? 5,5 1 ಸೆಟ್, 4,6 ಆರ್ 6,4. ಸೊ 3 times we can get it. So P of A is equals to n of A divided by n of S. So total number and how many times, ಎಷ್ಟು ಸಂಭವನೀಯತೆಗಳಿದೆ ಮತ್ತೆ ಎಷ್ಟು ಟೋಟಲ್ ಮೊತ್ತ ಎಷ್ಟಿದೆ. ಸೊ 3 divided by 36. 30th question. ಶಂಕುವಿನ ಭಿನ್ನಕ ರೂಪದ ಕಸದ ಬುಟ್ಟಿಯ ವೃತ್ತಾಕಾರದ 2 ಬದಿಯ ತ್ರಿಜ್ಯಗಳು ಕ್ರಮವಾಗಿ 15 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದೆ. ಇದರ ಆಳವು 63 ಸೆಂಟಿಮೀಟರ್ ನಷ್ಟಿದ್ದರೆ ಕಸದ ಬುಟ್ಟಿಯ ಘನಫಲವನ್ನು ಕಂಡು ಹಿಡಿಯಿರಿ. ಸೊ ನಮ್ಗಲ್ಲಿ ಚಿತ್ರದ ಇದು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಸೊ ತ್ರಿಜ್ಯಗಳು ಎಷ್ಟಿದೆ? R1 15 ಸೆಂಟಿಮೀಟರ್ ಇದೆ, R2 8 ಸೆಂಟಿಮೀಟರ್ ಇದೆ, ಮತ್ತೆ ಇದರ ಆಳವು ಅಂದ್ರೆ ಹೈಟ್ ಎಷ್ಟಿದೆ? 63 ಸೆಂಟಿಮೀಟರ್ ಇದೆ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ಅ ಫಾರ್ಮ್ ಇನ್ ದ ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ. ಕಸದ ಬುಟ್ಟಿಯ ಘನಫಲ. ಸೊ ಘನಫಲದ
ಸೂತ್ರ ನಮಗೆ ಗೊತ್ತಿದೆ 1/3 ಪೈ ಎಚ್ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2. ಸೊ ಸಬ್ಸ್ಟಿಟ್ಯೂಟ್ ನಿಂದ ಫಾರ್ಮುಲಾ. ಸೊ 1/3 ಇಂಟು ಪೈ ವ್ಯಾಲ್ಯೂ 22/7 ಇಂಟು ಹೆಚ್ ಹೈಟ್ ಎಷ್ಟಿದೆ 63. R1 ಎಷ್ಟಿದೆ 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಪ್ಲಸ್ 15 ಇಂಟು 8. ಸೊ if you are dividing multiplying, you will get 66 into 225 plus 64 plus 120. So 66 into 409 is equals to 26,994 centimeter cubes.